ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ VTU ಅಂಡರ್ VTUನ ಕೆಳಗಡೆ ಬರುವಂಥ ಡೈರೆಕ್ಟ್ ಬರುವಂಥ ಕಾಲೇಜಸ್ಗಳು, ದೆನ್ ಆಟೋನಾಮಸ್ ಅಂದರೆ ಅಫಿಲಿಯೇಟೆಡ್ ಟು VTU, ಆ್ಯಂಡ್ ಥರ್ಡ್ ಒನ್ ಪ್ರೈವೇಟ್ ಯೂನಿವರ್ಸಿಟೀಸ್ ಅಥವಾ ಡೀಮ್ಡ್ ಯೂನಿವರ್ಸಿಟೀಸ್. ಈ ಕಾಲೇಜ್ಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ವಾಟ್ ಆರ್ ದ ಡಿಫರೆನ್ಸ್, ಪ್ಲೇಸ್ಮೆಂಟ್ಸ್ ಆಗಿರ್ಬೋದು, ಫ್ಯಾಕಲ್ಟೀಸ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು, ಅಕಾಡೆಮಿಕ್ಸ್ ಆಗಿರ್ಬೋದು, ಸ್ಕಿಲ್ಸ್ ರಿಲೇಟೆಡ್ ಆಗಿರ್ಬೋದು, ಯಾವುದು ಬೆಟರ್, ಸೊ ವಾಟ್ ಆರ್ ದ ಡಿಫರೆನ್ಸ್ ಅನ್ನೋದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಸ್ಟೂಡೆಂಟ್ಸ್ ಯಾರಿಗಾದ್ರೂ ನಮ್ಮ ಏಕಲವ್ಯ 2.0 1-to-1 ಪರ್ಸನಲ್ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಫೀಸ್ ಬಂದುಬಿಟ್ಟು ಓನ್ಲಿ KCT 1499 ಇರುತ್ತೆ, ಓನ್ಲಿ ಕಾಮಿಡ್ಗೆ 1499 ಇರುತ್ತೆ. ಫಾರ್ ಬೋತ್ ಕಾಮಿಡ್ಗೆ ಆ್ಯಂಡ್ KCT 2499 ಇರುತ್ತೆ. ಇದರಲ್ಲಿ ನಿಮಗೆ ಏನು ಕ್ಯಾಟಗರಿ ವೈಸ್ ಕಟ್ ಆಫ್ PDF ಪ್ರೊವೈಡ್ ಮಾಡ್ತೇವೆ ಸ್ವಲ್ಪ ದಿನದ ನಂತರ. ಅದಾದ ನಂತರ ಜಸ್ಟ್ PDF ಪ್ರೊವೈಡ್ ಮಾಡೋದಲ್ಲ, ಅಕಾರ್ಡಿಂಗ್ ಟು ಯುವರ್ ಪ್ರಿಫರ್ಡ್ ಬ್ರ್ಯಾಂಚ್, ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಿ ಯಾವ ಬ್ರ್ಯಾಂಚನ್ನು ಯಾವ ಆರ್ಡ್ರಲ್ಲಿ ಇಡಬೇಕು, ಯಾವ ಕಾಲೇಜನ್ನು ಯಾವ ಆರ್ಡ್ರಲ್ಲಿ ಇಡಬೇಕು, ಮತ್ತು ಯಾವ ಬ್ರ್ಯಾಂಚಿಗೆ ಹೇಗೆ ವ್ಯಾಲ್ಯೂಸ್ ಇದೆ ಅದೆಲ್ಲದನ್ನು ಕೂಡ ಪ್ರಾಕ್ಟಿಕಲಾಗಿ ನಿಮಗೆ ತಿಳಿಸಿಕೊಡ್ತೇವೆ. ಇದರಲ್ಲಿ ಕಂಪ್ಲೀಟ್ ನಿಮಗೆ ನಾಲೆಜ್ ಬರುತ್ತೆ. ಮತ್ತು ನಿಮಗೆ ಟಿಲ್ ಇಂಜಿನಿಯರಿಂಗ್ ಜಾಯ್ನ್ ಆಗುವವರೆಗೂ ಕೂಡ ನಿಮಗೆ ಎಂಡ್ ಟು ಎಂಡ್ ನಮ್ಮ ಕಡೆಯಿಂದ ಗೈಡೆನ್ಸ್ ಇರುತ್ತೆ, ಆಯಿತಾ. ಸೊ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ, ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಇದ್ದೇನೆ. ಈಗ ನಾನು ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ವೀಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಸ್ಟೂಡೆಂಟ್ಸು, ದಿಸ್ ಇಸ್ ಕಂಪ್ಲೀಟ್ಲಿ ನಾನು ಹೇಳ್ತಾ ಇದ್ದೇನಲ್ಲ, ಇರೋ ವಿಷಯವನ್ನು ನಾನು ಹೇಳ್ತಾ ಇರೋದಷ್ಟೇ. ಓಕೆ, ಫಸ್ಟ್ ಆಫ್ ಆಲ್ VTU ಈಗ ತುಂಬ ಸ್ಟೂಡೆಂಟ್ಸ್ಗಳಿಗೆ, ಎಲ್ಲ ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಮತ್ತು ಪೇರೆಂಟ್ಸ್ಗಳಲ್ಲಿರೋ ಡೌಟು, ಸರ್ ಯೂನಿವರ್ಸಿಟಿಗೆ ಹೋದರೆ ಮುಂದೆ ಹೈಯರ್ ಎಜುಕೇಷನ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತಾ ಸರ್ ಅಂತೇಳಿ ತುಂಬ ಡೌಟ್ಸ್ಗಳಿದೆ. ಯೂನಿವರ್ಸಿಟಿಗೆ ಹೋದರೆ ಹೈಯರ್ ಎಜುಕೇಷನಿಗೆ ಪ್ರಾಬ್ಲಮ್ ಆಗುತ್ತಾ ಸರ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇಲ್ಲ, ಆಯಿತಾ. ಯಾವಾಗ ಆ್ಯಸ್ ಲಾಂಗ್ ಆ್ಯಸ್ ಯೂನಿವರ್ಸಿಟಿ ಅನ್ನೋದು UGC ಅಪ್ರೂವ್ಡ್ ಆಗಿರಬೇಕು. UGC ಅಂತ ಹೇಳಿದ್ರೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅಂತ, ಅದು ಅಪ್ರೂವ್ ಆಗಿರಬೇಕು. ಮತ್ತು ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನಿಂದ ಅಪ್ರೂವ್ ಆಗಿರಬೇಕು, ಆಯಿತಾ. ಅದು BTech ಪ್ರೋಗ್ರಾಮು ಆಗಿರ್ಬೋದು, BE ಪ್ರೋಗ್ರಾಮು ಆಗಿರ್ಬೋದು. ಅದರ್ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಷನ್ನಿಂದ ವೆಲ್ ರೆಕಗ್ನೈಸ್ ಆಗಿರಬೇಕು, ಮೇ ಬಿ ಇನ್ ಇಂಡಿಯಾ ಆರ್ ಅಬ್ರಾಡ್ ಅಷ್ಟೇ. ಸೊ ಇದು ಮೂರು ಬೇಕು, ವೆಲ್ ರೆಕಗ್ನೈಸ್ಡ್ ಬೈ ಇಂಡಿಯಾ ಆರ್ ಅಬ್ರಾಡ್, ಇಟ್ ಡಸಂಟ್ ಮ್ಯಾಟರ್ಸ್. ಬಟ್ UGC ಅಪ್ರೂವ್ ಆಗಿರಬೇಕು, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನಿಂದ ಅಪ್ರೂವ್ ಆಗಿರಬೇಕು. ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನಿಂದನೂ ಕೂಡ ಅಕ್ರಿಡೇಟ್ ಆಗಿರಬೇಕು, ಅಂದರೆ NAC ಅಕ್ರಿಡೇಟ್ ಆಗಿರಬೇಕು, ಅಥವಾ ಅದನ್ನು ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನಿಂದ ಅಪ್ರೂವ್ ಆಗಿರಬೇಕು. ಈ ಥರ ಇದ್ದರೆ ಸೊ ದೋಸ್ ಯೂನಿವರ್ಸಿಟೀಸು ನಿಮಗೆ ಹೈಯರ್ ಸ್ಟಡಿ ಮಾಡಲಿಕ್ಕೂ ಪ್ರಾಬ್ಲಮ್ ಇಲ್ಲ. ಕೆಲವರು ಹೇಳ್ತಾರೆ ಸರ್ ಅಬ್ರಾಡಲ್ಲಿ ಮಾಡುವಾಗ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಇಲ್ಲ, ಅಬ್ರಾಡಲ್ಲಿ ಮಾಡುವಾಗ ಅವ್ರು ಏನೋ ನೋಡ್ತಾರೆ ಗೊತ್ತುಂಟಾ, ನಿಮ್ಮ ಕೋರ್ಸಿನ ಕಂಟೆಂಟ್ ಏನು, ನಿಮ್ಮ ಗ್ರೇಡ್ಸ್ ಏನು, ಅಥವಾ CGPA ಏನು, ಅಥವಾ ಯಾವುದರಿಂದ ಅಪ್ರೂವ್ ಆಗಿದೆ, ಅಕ್ರಿಡಿಯೇಷನ್ ಏನಿದೆ, ಮತ್ತು ನಿಮ್ಮ ಸ್ಕೋರಿಂಗು ಯಾವುದ್ರದ್ದು GRE ಇರ್ಬೋದು, ಅದ್ರದ್ದು ಸ್ಕೋರಿಂಗು, ಇದನ್ನೆಲ್ಲ ನೋಡ್ತಾರೆ ಅಷ್ಟೇ. ಅದು ಬಿಟ್ಕೊಂಡು ನೀವು ಯಾವ ಯೂನಿವರ್ಸಿಟಿಯಲ್ಲಿ, ಅದು ಬೇಡ, ಇಟ್ ಡಸಂಟ್ ಮ್ಯಾಟರ್ಸ್ ಟು ದೆಮ್ ಅಲ್ಲ. ಕೋರ್ಸಿನ ಕಂಟೆಂಟ್ ಏನು, ನೀವು ಏನು ಓದಿದ್ದೀರಾ, ಯಾವ ಯೂನಿವರ್ಸಿಟಿ ಓದಿದ್ದೀರಾ, ಅಲ್ಲಿ ಕೋರ್ಸಿನ ಕಂಟೆಂಟ್ ಏನು, ಅದರ ಗ್ರೇಡ್ಸ್ ಏನಿದೆ, ಆಯಿತಾ, ಅಥವಾ CGPA ಏನಿದೆ ನಿಮ್ಮದು, ಮತ್ತು ಅದು ಯಾವುದರಿಂದ ಅಪ್ರೂವ್ ಆಗಿದೆ, ಅದರದ್ದು ಅಕ್ರಿಡಿಯೇಷನ್ ಏನು ಅಂತ ಕೇಳ್ತಾರೆ ಅಷ್ಟೇ. ಓಕೆ, ಸೊ ಅದ್ರ ಬಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ, ಅರ್ಥ ಆಯ್ತಾ. ಸೊ ನೀವು ಅದನ್ನೊಂದು ಟೆನ್ಷನ್ ತೊಗೊಳ್ಲಿಕ್ಕೆ ಹೋಗ್ಲಿಕ್ಕಿಲ್ಲ. ಎಲ್ಲರೂ ಹೇಳ್ತಾರೆ ಸರ್ ಯೂನಿವರ್ಸಿಟಿ ಅಂತ ಹೇಳಿದಾಗ ಏನಾಗ್ಬೋದು, ಯೂನಿವರ್ಸಿಟಿ ಅಂದರೆ ಸಪ್ರೇಟ್ ಆಗಿರುತ್ತಲ್ಲ ಸರ್, ನಾನು ಹೈಯರ್ ಸ್ಟಡಿ ಮಾಡುವಾಗ ನನಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ನೋ, ಆಯಿತಾ. ಈಗ ನಾನು ಕಂಟೆಂಟಿಗೆ ಬರ್ತಾ ಇದ್ದೇನೆ ಸ್ಟೂಡೆಂಟ್ಸ್. VTU ಫಸ್ಟ್ ಆಫ್ ಆಲ್ ಡಿಗ್ರಿ ಬಗ್ಗೆ ಮಾತಾಡ್ತಾ ಇದ್ದೇನೆ ನೋಡಿ. ನಿಮಗೆ VTU ಅಲ್ಲಿ ಡಿಗ್ರಿ ಯಾರು ಕೊಡ್ತಾರಂತ ಕೇಳಿದರೆ VTU ಇಂದನೇ ಕೊಡೋದು. ಓಕೆ, ನಿಮಗೆ ಡಿಗ್ರಿ ಸರ್ಟಿಫಿಕೇಟಲ್ಲಿ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂಡರಲ್ಲೇ ಬರುತ್ತೆ. ಯಾರ್ಯಾರು VTU ಸೇರಿರ್ತೀರಾ, ಲೈಕ್ ಈಗ ನಾನು ಹೇಳಿದೆ ಅಲ್ಲ, ಮೈಸೂರಲ್ಲಿದೆ, ಬೆಳಗಾವಿಯಲ್ಲಿದೆ, ಕಲಬುರಗಿಯಲ್ಲಿದೆ, ಇದೆಲ್ಲದಕ್ಕೂ ನಿಮಗೆ ಇದು ಕೊಡೋದು ಯಾರಿಂದ? VTU ಇಂದನೇ ಡಿಗ್ರಿ ಸರ್ಟಿಫಿಕೇಟ್ ಬರುತ್ತೆ, ಆಯಿತಾ. ಸೆಕೆಂಡ್ ಒನ್, ಆಟೋನಮಸ್ ಕಾಲೇಜಲ್ಲಿ ನೋಡಿ, ಆಟೋನಮಸ್ ಕಾಲೇಜಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ನಿಮಗೆ VTU ಇಂದ ಬರುತ್ತೆ, ಬಟ್ ಮಾರ್ಕ್ಸ್ ಶೀಟು ಕಾಲೇಜಿಂದ ಬರುತ್ತೆ. ಅಲ್ಲಿ ಕೆಳಗಡೆ ಬರೆದಿರುತ್ತೆ. ಈಗ ನಾನೀಗ RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು, ಒಂದು ಮೇಲ್ಗಡೆ ಏನಿದೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಕಾಲೇಜ್ನ ಹೆಸರು ಬರ್ತಿದ್ದಾರೆ ಏನಂತ, RV ಕಾಲೇಜ್ ಆಫ್ ಇಂಜಿನಿಯರಿಂಗ್, ಸ್ಟಡಿ ಡೇಟ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇನ್ ದ ಇಯರ್ 2019, ಪಾಸ್ಡ್ ಔಟ್ ಇನ್ ದ ಇಯರ್ 2019 ವಿತ್ ವಾಟ್ ಎವರ್ ದ CGPA, ಆಯಿತಾ. ಫಸ್ಟ್ ಗ್ರೇಡ್ ವಿತ್ ಡಿಸ್ಟಿಂಕ್ಷನ, FCDನ ಅದನ್ನು ಕೊಟ್ಟಿರ್ತಾರೆ ಆಟೋನಮಸ್. ಅದೇ ಯೂನಿವರ್ಸಿಟಿ ಆದರೆ ಅವರಿಂದನೇ ಕೊಟ್ಟಿರ್ತಾರೆ. ಯಾವ ಮೇಲ್ಗಡೆ ಏನು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ ಇರೋದಿಲ್ಲ. ನಾನು ಆಲ್ರೆಡಿ ಯೂನಿವರ್ಸಿಟಿ ಬಗ್ಗೆ ಹೇಳಿದ್ದೇನೆ, PS ಯೂನಿವರ್ಸಿಟಿ, ರೇವಾ ಯೂನಿವರ್ಸಿಟಿ, ಅಲಯನ್ಸ್ ಯೂನಿವರ್ಸಿಟಿ, ಮತ್ತು ಯಾವುದಿದೆ RV ಯೂನಿವರ್ಸಿಟಿ, ಬೇಕಾದಷ್ಟಿದೆ, ಆಯಿತಾ. ಅದರದ್ದು ಲಿಸ್ಟನ್ನು ಆಲ್ರೆಡಿ ನಾನು ಕೊಟ್ಟಿದ್ದೇನೆ ನಿಮಗೆ, ಕರೆಕ್ಟಾ. ಯೂನಿವರ್ಸಿಟಿಗಳು ನಿಮ್ಗೆ ಬೇಕಾದಷ್ಟಿದೆಯಲ್ಲ, ಪ್ರೆಸಿಡೆನ್ಸಿ ಇದೆ, ಮತ್ತು ಯಾವುದು ಸಪ್ತಗಿರಿ ಇದೆ, ಕಿಷ್ಕಿಂಧ ಇದೆ, ಶ್ರೀನಿವಾಸ್ ಇದೆ,
ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಇದೆ, ದಯಾನಂದ ಸಾಗರ್ ಯೂನಿವರ್ಸಿಟಿ ಇದೆ, ಗೀತಮ್ ಯೂನಿವರ್ಸಿಟಿ ಇದೆ, ಎಲ್ಲದೂ ಅವ್ರ ಕಡೆಯಿಂದ ಇರುತ್ತೆ. ಮೇಲ್ಗಡೆ ಯೂನಿವರ್ಸಿಟಿ ನೇಮ್ ಇರುತ್ತೆ. ಸೊ ದ ಡಿಗ್ರಿ ಸರ್ಟಿಫಿಕೇಟ್ ಇಸ್ ಇಶ್ಯೂಡ್ ಬೈ ಯೂನಿವರ್ಸಿಟಿ ಇಟ್ ಸೆಲ್ಫ್, ದರ್ ಇಸ್ ನೋ VTU. ಅದೇ ನಿಮಗೆ ಆಟೋನಾಮಸ್ ಆದರೆ ಮೇಲ್ಗಡೆ ಡಿಗ್ರಿ ಸರ್ಟಿಫಿಕೇಟ್ ಇಶ್ಯೂಡ್ ಬೈ VTU, ಕೆಳಗಡೆ ಕಾಲೇಜ್ ನೇಮ್ ಇರುತ್ತೆ, ಇನ್ ವಿಚ್ ಕಾಲೇಜ್ ಅಂತ, ಆಯಿತಾ. ನೆಕ್ಸ್ಟ್ ಅಂದರೆ ಇಲ್ಲಿ ಮಾರ್ಕ್ ಶೀಟಲ್ಲಿ ನಿಮ್ಮ ಕಾಲೇಜಿನ ನೇಮೇ ಇರುತ್ತೆ, ಆಯಿತಾ. ನೆಕ್ಸ್ಟ್ ಸಿಲೆಬಸ್ ನೋಡಿ, VTU ಸಿಲೆಬಸ್ ಇವರೇ ಡಿಸೈನ್ ಮಾಡಿರ್ತಾರೆ. ಯಾವ ಕಾಲೇಜಲ್ಲಿ ಯಾವ ಕಾಲೇಜ್ಗಳು ಡೈರೆಕ್ಟ್ VTUನ ಅಂಡರ್ ಬರುತ್ತೆ ನೋಡಿ, VTUದವರು ಏನೋ ಒಂದು ಸಿಲೆಬಸ್ಸನ್ನು ಇದು ಮಾಡಿರ್ತಾರೆ, ಏನೋ ಡಿಸೈನ್ ಮಾಡಿರ್ತಾರೆ. ಎವ್ರಿ 4 or 5 ಇಯರ್ಸ್ಗೆ ಚೇಂಜ್ ಮಾಡ್ತಾ ಇರ್ತಾರೆ. ಇವಾಗಿನ ಪ್ರೆಸೆಂಟ್ ಬ್ಯಾಚ್ VTU ಅಂಡರಲ್ಲಿ ಇರೋದು 2022 ಸಿಲೆಬಸ್ಸನ್ನು ಇದು ಮಾಡ್ತಾ ಇದ್ದಾರೆ, ಆಯಿತಾ. ಸ್ಕೀಮನ್ನು ಫಾಲೋ ಮಾಡ್ತಾ ಇದ್ದಾರೆ. 2018 ಒನ್ ಟೈಮ್ ಅಪ್ಡೇಟ್ ಆಗಿತ್ತು, 2022 ಅಪ್ಡೇಟ್ ಆಗಿದೆ, ಇನ್ನು 2026 ಅಪ್ಡೇಟ್ ಆಗುತ್ತೆ. ಎವ್ರಿ 4 ಇಯರ್ಸ್ ಅಥವಾ 5 ಇಯರ್ಸಿಗೆ ಅಪ್ಡೇಟ್ ಆಗ್ತಾ ಇರುತ್ತೆ, ಆಯಿತಾ. ಬಟ್ VTU ಅವರು ಇವರೇ ಇದು ಮಾಡಿರ್ಲಿಕ್ಕೆ ಹೋಗಿ ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಿ ಅವ್ರು ಮಾಡೋದಿಲ್ಲ ಸಿಲೆಬಸ್ಸನ್ನು, ಆಯಿತಾ. ನೆಕ್ಸ್ಟ್ ಡಿಸೈನ್ಡ್ ಬೈ ಆಟೋನಮಸ್ ಕಾಲೇಜಲ್ಲಿ ಏನು ಗೊತ್ತುಂಟಾ, ಡಿಸೈನ್ಡ್ ಬೈ ಕಾಲೇಜ್ VTU ಅಪ್ರೂವಲ್. ಅಂದರೆ ಏನು ಗೊತ್ತುಂಟಾ, ಏನು VTUಯಿಂದ ಇರುತ್ತೆ ನೋಡಿ ಆ ಸಿಲೆಬಸ್ಸನ್ನು ಫಾಲೋ ಮಾಡ್ತಾರೆ. ಪ್ಲಸ್ ಕೆಲವೊಂದಿಷ್ಟು ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಿ ಬೇಕಾಗಿರೋ ಕೆಲವೊಂದಿಷ್ಟು ಕಂಟೆಂಟ್ಗಳನ್ನು ಅಥವಾ ಇದನ್ನು ಚಾಪ್ಟರ್ಸ್ಗಳನ್ನು ಆ್ಯಡ್ ಮಾಡ್ತಾರೆ, ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ. ಬಟ್ ದಟ್ ಶುಡ್ ಬಿ ಅಪ್ರೂವ್ಡ್ ಬೈ VTU ಅಪ್ರೂವ್ ಆಗಿರುತ್ತೆ, ಆಯಿತಾ. ಸೊ ಇವ್ರದ್ದು ಫಾಲೋ ಮಾಡ್ತಾರೆ ಯಾರು ಆಟೋನಮಸ್ ಅವರು, ಪ್ಲಸ್ ಇವ್ರದ್ದು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ. ಥರ್ಡ್ ಒನ್, ಯೂನಿವರ್ಸಿಟಿ ಅವರು ಇಂಡಿಪೆಂಡೆಂಟ್, ಅವ್ರು ಹೇಗೂ ಕೂಡ ಡಿಸೈನ್ ಮಾಡ್ಬೋದು, ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಿ ಡಿಸೈನ್ ಮಾಡ್ಬೋದು. ಇವಾಗ ಸದ್ಯಕ್ಕೆ ಯಾವ ಟೆಕ್ನಾಲಜಿ ಬೂಮಿಂಗಲ್ಲಿದೆ ಅದನ್ನೆಲ್ಲ ನೋಡಿಕೊಂಡು ಯಾವುದನ್ನು ನಾವು ಡಿಸೈನ್ ಮಾಡ್ಬೋದು ಅಂತ ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಿ ಡಿಸೈನ್ ಮಾಡ್ಬೋದು. ದೇ ಆರ್ ಇಂಡಿಪೆಂಡೆಂಟ್, ಓಕೆ. ದೇ ಆರ್ ನಾಟ್ ಬೌಂಡೆಡ್ ಬೈ ಎನಿ, ಅಂದರೆ ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅವ್ರದ್ದು ಫಾಲೋ ಮಾಡಬೇಕು ಅದು ಏನಿಲ್ಲ. ಬಟ್ ಇವರು ಫಾಲೋ ಮಾಡಬೇಕು, ಪ್ಲಸ್ ಇವ್ರದ್ದು ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು. ಅದ್ರ ಜೊತೆ ಇಟ್ ಶುಡ್ ಬಿ ಅಪ್ರೂವ್ಡ್ ಬೈ VTU, ಗೊತ್ತಾಯ್ತಾ. ಥರ್ಡ್ ಒನ್, ಎಕ್ಸಾಮ್ಸ್ VTU ಒಂದಿಷ್ಟು ಇದನ್ನು ಇದು ಮಾಡ್ತಾರೆ. ಸಿಲೆಬಸ್ ಏನಿದೆ ಎಕ್ಸಾಮ್ಸನ್ನು ಇದೇ ಟೈಮಲ್ಲಿ ಕಂಡಕ್ಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವು PUCಯಲ್ಲಿದ್ದಾಗ ಹೇಗೆ ನಿಮಗೆ ಎಕ್ಸಾಮ್ಸ್ಗಳು ಇಡೀ ಕರ್ನಾಟಕದಲ್ಲಿ ಎಲ್ಲರಿಗೂ ಹೇಗೆ ಕರ್ನಾಟಕ ಸ್ಟೇಟ್ ಸಿಲೆಬಸ್ ಅವರಿಗೆ ಒಂದೇ ರೀತಿ ಎಕ್ಸಾಮ್ಸ್ ಆಗುತ್ತೆ, ಎಲ್ಲರೂ ಒಂದೇ ಸಿಲೆಬಸ್ಸನ್ನು ಫಾಲೋ ಮಾಡ್ತಾರೆ. ಅದೇ ರೀತಿ ಯಾರ್ಯಾರು VTU ಅಂಡರಲ್ಲಿ ಬರ್ತಾರೆ ಅವರೆಲ್ಲರೂ ಕೂಡ VTU ಆಲ್ರೆಡಿ ಒಂದು ಸಿಲೆಬಸ್ಸನ್ನು ಡಿಸೈನ್ ಮಾಡಿದ್ದಾರೆ, ಅದೇ ಸಿಲೆಬಸ್ಸನ್ನು ಫಾಲೋ ಮಾಡಬೇಕು. ಟೀಚರ್ಸು ಅದನ್ನೇ ಟೀಚ್ ಮಾಡಬೇಕು. ಎಕ್ಸಾಮ್ಸ್ VTUದವರು ಟೈಮ್ ಟೇಬಲ್ ಬಿಡ್ತಾರೆ, ಅದೇ ದಿನ ಮಾಡಬೇಕು ಎಲ್ಲ ಕಾಲೇಜವರು. ಯಾರು ಡೈರೆಕ್ಟ್ VTU ಅಂಡರ್ ಅವರು ಬರುವವರು. ಅದೇ ಆಟೋನಮಸ್ ಅವರು ಯಾರು, ಇವ್ರೇನು ಮಾಡ್ತಾರೆ, ಎಕ್ಸಾಮ್ಸ್ ಇಂಟರ್ನಲ್ ಅವ್ರಿಗೆ ಇಷ್ಟ ಬಂದಾಗ ಮಾಡ್ಬೋದು. ಇಷ್ಟ ಬಂದಾಗ ಅಂತ ಹೇಳಿದ್ರೆ ಒಂದು ಓವರಾಲ್ಗೆ ಒಂದು ಸೆಮ್ ಮಾಡಲಿಕ್ಕೆ ಒಂದು 5 to 6 ಮಂತ್ಸ್ ಇರುತ್ತೆ. ಅಷ್ಟರೊಳಗಡೆ 3 ಇಂಟರ್ನಲ್ಸನ್ನು ಮಾಡ್ಬೋದು ಅಥವಾ 2 ಇಂಟರ್ನಲ್ಸನ್ನು ಮಾಡ್ಬೋದು, ಏನು ಕೂಡ ಮಾಡ್ಬೋದು. ಇಟ್ಸ್ ಲೆಫ್ಟ್ ಟು ದೆಮ್, ಆಯಿತಾ. ಎಕ್ಸಾಮ್ಸು ಕೂಡ ಹಾಗೆ, ಸೆಮ್ ಆ್ಯಂಡ್ ಎಕ್ಸಾಮ್ ಕಾಲೇಜ್ ಒಳಗಡೆ ನಡೀತದೆ, ಕಾಲೇಜ್ ಒಳಗಡೆ ಕರೆಕ್ಷನ್ಸ್ಗಳಾಗುತ್ತೆ, ಎಲ್ಲೂ ಹೋಗೋದಿಲ್ಲ. ಅದೇ VTUದಲ್ಲಿ ಆದರೆ ಆಗಲ್ಲ. ಎಲ್ಲ ಪೇಪರ್ಸ್ಗಳು ನಿಮ್ಮದು PUC ಪೇಪರ್ಸ್ಗಳು ಹೇಗೆ ಸೆಂಟರ್ಸಿಗೆ ಹೋಗುತ್ತೆ ನೋಡಿ, ಅದೇ ರೀತಿ VTUಲ್ಲೂ ಹಾಗೆ ಎಲ್ಲ ಪೇಪರ್ಸ್ಗಳು VTU ಸೆಂಟರ್ಸಿಗೆ ಹೋಗುತ್ತೆ, ಅಲ್ಲಿ ಕರೆಕ್ಷನ್ ಆಗುತ್ತೆ. ಸೊ ಅಟ್ ಅ ಟೈಮು VTU ಅಂಡರಲ್ಲಿ ಯಾರ್ಯಾರು ಬರ್ತಾರೆ ಅವರಿಗೆಲ್ಲರಿಗೂ ಒಂದೇ ಟೈಮ್ ರಿಸಲ್ಟ್ ಬರುತ್ತೆ, ನಿಮ್ಮ PUC ಥರ. ಬಟ್ ಇದಾದರೆ ಆಟೋನಮಸಲ್ಲಿ ಹಾಗಾದರೆ ಕಾಲೇಜ್ ವೈಸ್, ಈಗ RV ಕಾಲೇಜ್ ಆಟೋನಮಸ್, ಅವರು ಒಂದಿನ ಎಕ್ಸಾಮ್ ಮಾಡ್ತಾರೆ, ಒಂದಿನ ರಿಸಲ್ಟ್ ಕೊಡ್ತಾರೆ. ಅದೇ ರಾಮಯ್ಯದವರು ಆಟೋನಮಸ್, ಅದೇ ದಿನ ಅವರು ಎಕ್ಸಾಮ್ ಮಾಡಬೇಕು, ಅದೇ ದಿನ ರಿಸಲ್ಟ್ ಕೊಡಬೇಕಂತಿಲ್ಲ. ಎನಿ ಟೈಮ್ ದೇ ಕ್ಯಾನ್ ಕಂಡಕ್ಟ್ ಎಕ್ಸಾಮ್, ಎನಿ ಟೈಮ್ ದೇ ಕ್ಯಾನ್ ಗಿವ್ ರಿಸಲ್ಟ್ ಎನಿ ಟೈಮ್, ಓಕೆ. ಸೊ ಅದು ರಾಮಯ್ಯ ಆ ಥರ, ಆಯಿತಾ. ಇಂಟರ್ನಲ್ ಅವರದ್ದೇ ಡಿಸಿಷನ್. ನೆಕ್ಸ್ಟು ಇದು ಹಾಗೆ ಯೂನಿವರ್ಸಿಟಿಯಲ್ಲಿ ಇಂಟರ್ನಲ್ ಎಕ್ಸಾಮ್ಸ್ ಅವ್ರಿಗೆ ಬೇಕಾದಾಗ ಮಾಡ್ಬೋದು, ಅವ್ರಿಗೆ ಬಿಟ್ಟಿದ್ದು, ಆಯಿತಾ. ಅಕಾಡೆಮಿಕ್ ಇಯರ್ ಇದು ಲಿಮಿಟೆಡ್ ಆಗಿರುತ್ತೆ. ಅಂದರೆ ಅಕಾಡೆಮಿಕ್ ಅಂದರೆ ಏನಂತ ಕೇಳಿದರೆ ನಿಮಗೀಗ ಸಿಲೆಬಸ್ಸನ್ನು ಡಿಸೈನ್ ಮಾಡುವಾಗ ಅಷ್ಟು ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಿ ಮಾಡೋದಿಲ್ಲ, ತುಂಬ ಲಿಮಿಟೆಡ್ ಆಗಿರುತ್ತೆ. ಇದು ಮಾಡರೇಟ್, ಯಾಕಂದರೆ ಇವ್ರನ್ನ ಫಾಲೋ ಮಾಡಲೇಬೇಕು, ಪ್ಲಸ್ ಎಕ್ಸ್ಟ್ರಾನು ಆ್ಯಡ್ ಮಾಡ್ತಾರೆ. ಬಟ್ ಯೂನಿವರ್ಸಿಟಿಗಳಲ್ಲಿ ಕಂಪ್ಲೀಟ್ಲಿ ಇಂಡಸ್ಟ್ರಿ ಸ್ಪೆಸಿಫಿಕ್ ಮಾಡ್ಬೋದು. ಈಗ ಇಂಡಸ್ಟ್ರಿಯಲ್ಲಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬ ಬೂಮಿಂಗಲ್ಲಿದೆ. ಸೊ ಅದಕ್ಕೆ ಅವ್ರಿಗೆ ಕೇಳ್ಬೋದು, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ವರ್ಕ್ ಮಾಡ್ತಾರಂಥ ಕಂಪ್ನಿಯವ್ರ ಜೊತೆ ಎಲ್ಲರ ಹತ್ರ ಇದು ಮಾಡಿ, ಅಂದರೆ ರಿಸರ್ಚನ್ನು ಮಾಡಿ ಅದಕ್ಕೆ ಸರಿಯಾಗಿ ಇದನ್ನು ಮಾಡ್ಬೋದು, ಏನು ಡಿಸೈನ್ ಮಾಡ್ಬೋದು, ಯಾವುದನ್ನು ಅಕಾಡೆಮಿಕ್ ಇದನ್ನು, ಆಯಿತಾ. ಕ್ಯಾಲೆಂಡರ್ ಅಂದರೆ ಲೈಕ್ ಸಬ್ಜೆಕ್ಟ್ಗಳನ್ನು. ಸೊ ಆ ಥರ ಹೈಲಿ ಅಕಾಡೆಮಿಕಲ್ಲಿ ನೀವು ಅವರು ಬೇಕಾದಾಗೆ ಡಿಸೈನ್ ಮಾಡ್ಬೋದು, ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಿ ಡಿಸೈನ್ ಮಾಡ್ಬೋದು. ಫ್ಯಾಕಲ್ಟೀಸ್ಗಳು, ನಾನು ಫ್ಯಾಕಲ್ಟೀಸ್ ಬಗ್ಗೆ ಯಾವ ಕಾಲೇಜಲ್ಲೂ ಕೂಡ ನಾನು ಇದು ಮಾಡೋದಿಲ್ಲ, ಏನು ಕಮೆಂಟ್ ಹಾಕೋದಿಲ್ಲ. ಫ್ಯಾಕಲ್ಟೀಸ್ಗಳು ಮಾಡರೇಟ್ ಇರ್ತಾರೆ, ಅಂದರೆ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಒಳ್ಳೆ ಫ್ಯಾಕಲ್ಟೀಸ್ ಇರ್ತಾರೆ, ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಅಷ್ಟು ಒಳ್ಳೆ ಫ್ಯಾಕಲ್ಟೀಸ್ ಇರೋದಿಲ್ಲ. ಸೊ ದಟ್ ಈಸ್ ವೈ ಐ ಆಮ್ ನಾಟ್ ಕಮೆಂಟಿಂಗ್ ಆನ್ ಎನಿ ಫ್ಯಾಕಲ್ಟೀಸ್ಗಳ ಮೇಲೆ ನೋ ಕಾಮೆಂಟ್ಸು. ಬಟ್ ಎಲ್ಲ ಕಾಲೇಜಲ್ಲೂ ಇಂಜಿನಿಯರಿಂಗ್ ಅಂತ ಹೇಳಿದ್ಮೇಲೆ ಕೆಲವೊಂದು ಸಬ್ಜೆಕ್ಟಲ್ಲಿ ಒಳ್ಳೆ ಫ್ಯಾಕಲ್ಟೀಸ್ಗಳಿರ್ತಾರೆ, ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಅಷ್ಟು ಒಳ್ಳೆ ಫ್ಯಾಕಲ್ಟೀಸ್ ಇರೋದಿಲ್ಲ. ಪ್ಲೇಸ್ಮೆಂಟ್ಸ್ VTU ಅಲ್ಲಿ ಡಿಪೆಂಡ್ಸ್ ಆನ್ ಕಾಲೇಜ್. ಕೆಲವೊಂದು VTU ಕಾಲೇಜ್ಗಳು ಮಾತ್ರ ಒಳ್ಳೆ ಪ್ಲೇಸ್ಮೆಂಟ್ ಇದೆ, ಬಟ್ ಕಂಪ್ಯಾರಿಟಿವ್ಲಿ VTU ಅಲ್ಲಿ ಲೆಸ್ ಪ್ಲೇಸ್ಮೆಂಟ್ಸ್. ನಾನು ಇವಾಗಲೇ ಹೇಳ್ತಾ ಇದ್ದೇನೆ, VTU ಅಲ್ಲಿ ಲೆಸ್ ಪ್ಲೇಸ್ಮೆಂಟ್ಸ್ ಕಂಪ್ಯಾರಿಟಿವ್ಲಿ. ಇದರಲ್ಲಿ ಆಟೋನಮಸಲ್ಲಿ ಹೆಚ್ಚಿನರಲ್ಲಿ ಪ್ಲೇಸ್ಮೆಂಟ್ಸ್ ಒಳ್ಳೇದಿರುತ್ತೆ. ಯಾಕಂತ ಕೇಳಿದರೆ ಮಾಡರೇಟ್ ಹೈ, ಯಾಕಂತ ಕೇಳಿದ್ರೆ ಅವ್ರು VTU ಬೌಂಡ್ ಆಗಿರ್ತಾರೆ, ಕಂಪನಿಗಳ ಜೊತೆ ಇದು ಮಾಡಿಕೊಂಡು ಏನು ಹೇಳ್ತಾರೆ, ಮಾತಾಡಿಕೊಂಡು ಕಂಪನಿ ಜೊತೆ ಟೈ ಅಪ್ ಆಗಿ ಕಂಪನೀಸ್ಗಳನ್ನು ಕರೆಸೋ ಪ್ರಯತ್ನ ಮಾಡ್ಬೋದು.
ನೆಕ್ಸ್ಟ್ ಮಾಡರೇಟ್ ಟು ಹೈ. ಇಲ್ಲಿ ಯೂನಿವರ್ಸಿಟಿಗಳವರು ಕನೆಕ್ಷನ್ ಒಳ್ಳೆದಿದ್ದರೆ, ಅಲುಮ್ನೈ ಕನೆಕ್ಷನ್ ಅಥವಾ ಅವರದ್ದು ಕಾಂಟ್ಯಾಕ್ಟ್ ಒಳ್ಳೆದಿದ್ದರೆ ಕಂಪನಿಗಳ ಜೊತೆ ಮಾತಾಡಿಕೊಂಡು ಎಷ್ಟು ಬೇಕೋ ಪ್ಲೇಸ್ಮೆಂಟ್ ಮಾಡ್ಬೋದು. ಬಟ್ ಯಾವ ಕಾಲೇಜುಗಳು ಟಾಪ್ ಇದೆ ನೋಡಿ, ಎಲ್ಲ ಕಾಲೇಜುಗಳು ಆಟೋನಮಸ್ ಆಗಿದೆ, ಹೆಚ್ಚಿನ ಕಾಲೇಜುಗಳು ಎಕ್ಸೆಪ್ಟ್ ಇದು ಯಾವುದು ಪಿ ಎಸ್ ಯೂನಿವರ್ಸಿಟಿ ಒಂದು ಯೂನಿವರ್ಸಿಟಿ ಆಗಿದೆ. RV ಕೂಡ ಆಟೋನಾಮಸ್, ರಾಮಯ್ಯ ಕೂಡ ಆಟೋನಾಮಸ್, BMSC ಕೂಡ ಆಟೋನಾಮಸ್. ಚಾಮರಾಜೇಂದ್ರ ಮಾತ್ರ ಅದು VTU ಅಂಡರಲ್ಲಿ ಬರುತ್ತೆ, ಕಂಪ್ಲೀಟ್ಲಿ ಇದಾಗುತ್ತೆ. VTU ಅಂತ ಹೇಳಿದರೆ ಗೌರ್ಮೆಂಟ್ ಇದರಲ್ಲಿ ಬರುತ್ತೆ ಅವ್ರದ್ದು, ಬಟ್ ಅದು ಕೂಡ ಒಳ್ಳೆ ಕಾಲೇಜು. ಇನ್ನು UEC ಬಿಡಿ, UEC IIT ಮಾಡಲಲ್ಲಿದೆ. ಅದು ಬಿಟ್ಟರೆ ಮತ್ತು ಯಾವುದಿದೆ ನಿಮ್ಮದು BMSIT ಮತ್ತು RVIT ನೆಕ್ಸ್ಟು ಆಲ್ಮೋಸ್ಟ್ ಹೆಚ್ಚಿನ ಕಾಲೇಜ್ಗಳೆಲ್ಲ ಆಟೋನಮಸ್ ಇದರಲ್ಲೇ ಬರುತ್ತೆ. ಓಕೆ, ಸೊ VTU ಕಾಲೇಜ್ಗಳಲ್ಲಿ ಟಾಪ್ ಇರೋದು ತುಂಬ ಕಡಿಮೆ, ಅಂದರೆ ಪ್ಲೇಸ್ಮೆಂಟ್ ವೈಸು ಇದೇ ಬೆಟರ್ ಇದೆ. ಯೂನಿವರ್ಸಿಟಿಗಳಲ್ಲಿ ಕೆಲವೊಂದು ಯೂನಿವರ್ಸಿಟಿಗಳು, ಅದರಲ್ಲಿ PS ಯೂನಿವರ್ಸಿಟಿ ಒಂದೇ. RV ಯೂನಿವರ್ಸಿಟಿದು ಇನ್ನು ಪ್ಲೇಸ್ಮೆಂಟ್ ಗೊತ್ತಿಲ್ಲ, ಐ ಕಾಂಟ್ ಕಮೆಂಟ್ ಆನ್ ಪ್ಲೇಸ್ಮೆಂಟ್ಸ್ ಆಫ್ RV ಯೂನಿವರ್ಸಿಟಿ. ರೇವಾದಲ್ಲೆಲ್ಲ ಓಕೆ ಒಂದು ಲೆವೆಲಿಗೆ ಇದೆ ಆಯಿತಾ. ಬಟ್ ಪ್ಲೇಸ್ಮೆಂಟ್ ವೈಸ್ ಆಟೋನಮಸ್ ಕಾಲೇಜ್ ಇಸ್ ಬೆಸ್ಟ್. ಸ್ಕಿಲ್ಸ್ ಇಲ್ಲಿ ರೇರ್, ಸ್ಕಿಲ್ ಮೇಲೆ ಹೆಚ್ಚು ಜಾಸ್ತಿ ಇದು ಮಾಡೋದಿಲ್ಲ. ಯಾಕಂತ ಕೇಳಿದ್ರೆ ನಿಮಗೀಗ ಏನು ಎಮರ್ಜಿಂಗ್ ಟೆಕ್ನಾಲಜಿ ಅಂತ ಒಂದು ಸಬ್ಜೆಕ್ಟ್ ಇದೆ, ಇನ್ನೊಂದು ಎಮರ್ಜಿಂಗ್ ಟೆಕ್ನಾಲಜಿ ಮತ್ತು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಅಂತ ಒಂದಿದೆ. ಅದರಲ್ಲಿ ಏನಂತ ಕೇಳಿದ್ರೆ ಆಲ್ರೆಡಿ VTUದವರು ಡಿಸೈನ್ ಮಾಡಿದ 3-4 ಸಬ್ಜೆಕ್ಟ್ಗಳಲ್ಲಿ ಯಾವುದಾದ್ರೂ ಒಂದು ತಗೊಳ್ಬೇಕು. ಎಮರ್ಜಿಂಗ್ ಟೆಕ್ನಾಲಜಿನೂ ಹಾಗೆ ಅವರೇ ಆಲ್ರೆಡಿ ಒಂದು 3-4 ಸಬ್ಜೆಕ್ಟ್ಗಳನ್ನು ಹೇಳಿದ್ದಾರೆ, ಅದರಲ್ಲಿ ಯಾವುದಾದ್ರೂ ಒಂದು ತಗೊಳ್ಬೇಕು. ಹಾಗಾದರೆ ಆಟೋನಮಸಲ್ಲಿ ಹಾಗಲ್ಲ, ಯೂನಿವರ್ಸಿಟಿಯಲ್ಲೂ ಹಾಗಲ್ಲ. ಇಂಡಸ್ಟ್ರಿಯಲ್ಲಿ ಇವಾಗ ಯಾವಾಗ ಸದ್ಯಕ್ಕೆ ಪ್ರೆಸೆಂಟ್ಲಿ ಯಾವುದು ಬೂಮಿಂಗಲ್ಲಿದೆ, ಈಗ ಕ್ಲೌಡ್ ಟೆಕ್ನಾಲಜಿ ಇರ್ಬೋದು, ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಮಷಿನ್ ಲರ್ನಿಂಗ್ ಇರ್ಬೋದು, ಡೇಟಾ ಸೈನ್ಸ್ ಇರ್ಬೋದು, ಫುಲ್ ಸ್ಟ್ಯಾಕ್ ಡೆವಲಪರ್ ಇರ್ಬೋದು, IoT ಇರ್ಬೋದು, ಬ್ಲಾಕ್ ಚೈನ್ ಟೆಕ್ನಾಲಜಿ ಇರ್ಬೋದು, ಇದನ್ನೆಲ್ಲ ಅವರು ಎಮರ್ಜಿಂಗ್ ಟೆಕ್ನಾಲಜಿಯಾಗಿ ಕೊಡ್ಬೋದು. ಅಥವಾ ಏನು ಹೇಳ್ತಾರೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಕೊಡುವಾಗ ಇನ್ನೂ ವಾಸ್ಟ್ ಚಾಯ್ಸಸ್ಸಿಗೆ ಇದು ಕೊಡ್ಬೋದು. ಬಟ್ ಇವ್ರದ್ದು ಆಗಲ್ಲ. VTUದಲ್ಲಿ ಅವ್ರು ಎಷ್ಟು ಕೊಟ್ಟಿದ್ದಾರೆ, ಲಿಮಿಟೆಡ್ ಕೊಟ್ಟಿರೋದು. ಅವ್ರು ಆಲ್ರೆಡಿ ಡಿಸೈನ್ ಮಾಡಿರುವಂತಹ ಎಮರ್ಜಿಂಗ್ ಟೆಕ್ನಾಲಜಿ ಇರುವಂಥ 4-4 ಸಬ್ಜೆಕ್ಟಲ್ಲಿ ಯಾವುದಾದ್ರೂ ಒಂದು ತಗೊಳ್ಬೇಕು ನೀವು ಆಯಿತಾ. ಅದು ಹಾಗೆ. ಮತ್ತು ನೀವು ಎಲೆಕ್ಟಿವ್ ತಗೊಳ್ಳುವಾಗಲೂ ಹಾಗೆ VTUದವರು ಒಂದಿಷ್ಟು ಆಲ್ರೆಡಿ ಹೇಳಿರ್ತಾರೆ ಇಂತಿಷ್ಟು ಸಬ್ಜೆಕ್ಟ್, ಅದರಲ್ಲೇ ತಗೊಳ್ಬೇಕು. ಬಟ್ ಇದರಲ್ಲಿ ಆಗಲ್ಲ. ಕಾಲೇಜವ್ರು ಏನು ಮಾಡ್ತಾರೆ, ಈಗ ಸದ್ಯಕ್ಕೆ ಯಾವ್ದು ಟೆಕ್ನಾಲಜಿ ಎಮರ್ಜಿಂಗಲ್ಲಿದೆ ಅಂತ ಇದನ್ನು ಆ್ಯಡ್ ಮಾಡ್ತಾರೆ, ಟೆಕ್ನಾಲಜಿ ಎಮರ್ಜಿಂಗಲ್ಲಿರುವಂಥ ಸಬ್ಜೆಕ್ಟನ್ನು ಆ್ಯಡ್ ಮಾಡ್ತಾರೆ. ಆಟೋನಮಸ್ ಅವರು ಹಾಗೆ, ಯೂನಿವರ್ಸಿಟಿ ಅವರು ಹಾಗೆ. ಆ್ಯಂಡ್ ಲಾಸ್ಟ್ ಒನ್, ಬೆಸ್ಟ್ ಟು ಚೂಸ್. ನಾನು ಹೇಳ್ತೇನೆ ನೋಡಿ, ಅಂದರೆ ಕಾಲೇಜ್ ಇದು ಡಿಪೆಂಡ್ಸ್ ಆನ್ ದ ಕಾಲೇಜ್. ಈಗ VTU ಕಾಲೇಜ್ಗಳು ಟಾಪಲ್ಲಿ ನೋಡಿದಾಗ, ಪ್ಲೇಸ್ಮೆಂಟ್ ವೈಸ್ ಟಾಪಲ್ಲಿ ನೋಡಿದಾಗ VTU ಕಾಲೇಜಸ್ಗಳು ಇಲ್ಲ. UEC ಒಂದಿದೆ, ಅದು IIT ಮಾಡಲಲ್ಲಿದೆ. UEC ಫೀಸು ಕಡಿಮೆ ಇದೆ, ಪ್ಲೇಸ್ಮೆಂಟ್ ಒಂದು ಲೆವೆಲಿಗೆ ಓಕೆ, ಫ್ಯಾಕಲ್ಟೀಸ್ ಅಷ್ಟು ಒಳ್ಳೆದಿಲ್ಲ, ಟೀಚಿಂಗ್ ಅಷ್ಟು ಒಳ್ಳೆದಿಲ್ಲ. ಬಟ್ ಅದರ್ ದೆನ್ ದ್ಯಾಟ್ UEC ಒಂದಿದೆ. ಅದು ಬಿಟ್ಟು ಎಲ್ಲ ಕಾಲೇಜ್ಗಳು ಟಾಪಲ್ಲಿರೋದು ಎಲ್ಲದೂ ಆಟೋನಮಸ್ ಅಂತ ಪ್ಲೇಸ್ಮೆಂಟ್ ವೈಸ್. ಅದು ಬಿಟ್ಟರೆ ಯೂನಿವರ್ಸಿಟಿಯಲ್ಲಿ ಟಾಪಲ್ಲಿರೋದು ಒಂದೇ, ಅದು PS ಯೂನಿವರ್ಸಿಟಿ. ಇನ್ನು RV ಯೂನಿವರ್ಸಿಟಿ ಇಡ್ತಾ ಇದ್ದಾರೆ, ಆ ಹೈಪನ್ನು ಕೊಟ್ಟಿದ್ದಾರೆ. ಬಟ್ ಆ ಪ್ಲೇಸ್ಮೆಂಟ್ ಇನ್ನೂ ಗೊತ್ತಿಲ್ಲ, ಎಲ್ಲಿವರೆಗೆ ಮಾಡ್ತಾರಂತ ಗೊತ್ತಿಲ್ಲ. ಹೈಪನ್ನು ಕೊಟ್ಟಿದ್ದಾರೆ, ಆ RV ಅನ್ನೋ ಒಂದು ಬ್ರ್ಯಾಂಡನ್ನು ಇಟ್ಕೊಂಡು ಹೈಪನ್ನು ಕೊಟ್ಟಿದ್ದಾರೆ. ಬಟ್ ಅವ್ರು ಎಲ್ಲಿವರೆಗೆ ಅದನ್ನು ರೀಚ್ ಮಾಡ್ತಾರೆ ಇನ್ನು ಕಾದು ನೋಡಬೇಕಷ್ಟೇ. ಇನ್ನು ಫೈನಲ್ ಇಯರ್ ಬ್ಯಾಚ್ ಬರಲಿಲ್ಲ, 3rd ಇಯರ್ ಇವಾಗ ಇದೆಲ್ಲ ಆಗ್ತಾಯಿದೆ, ಇಂಟರ್ನ್ಶಿಪ್ಪಿಗೆ ಇದಾಗ್ತಾ ಇದೆ ಅಷ್ಟೇ, ಇನ್ನು ಕಾದು ನೋಡಬೇಕು ಆಯಿತಾ. ಸೊ ಹೆಚ್ಚಿನ ಕಾಲೇಜ್ಗಳಿರೋದು ಆಟೋನಮಸ್ ಆಯಿತಾ. ಸೊ ನನ್ನ ಇದು ಹೇಳೋದು, ನೀವು VTU ನೀವೀಗ ತುಂಬ ಬ್ಯಾಕ್ಗ್ರೌಂಡ್ ತುಂಬ ಪುವರ್ ಇದೆ ಸರ್, ನನಗೆ ಅಷ್ಟು ಫೀಸ್ ಕಟ್ಟಲಿಕ್ಕೆ ಆಗೋದಿಲ್ಲ ಆಟೋನಮಸ್ ಕಾಲೇಜ್ಗಳಿಗೆ, ಯೂನಿವರ್ಸಿಟಿಗೆ, ನನಗೆ VTU ಇದ್ದರೆ ಸಿಕ್ಕರೆ ಬೆಟರ್ ಅಂತಿದ್ರೆ ಒಳ್ಳೆ VTU ಕಾಲೇಜಸ್ಸಿಗೆ ಹೋಗಿ ಆಯಿತಾ. ಇಲ್ಲ ಸರ್ ನನಗೆ ಒಂದು ಲೆವೆಲಿಗೆ ಕಾಲೇಜ್ ಫೀಸ್ ಕಟ್ಬೋದು ಅಂತಿದ್ರೆ ಪ್ಲೀಸ್ ಗೋ ಫಾರ್ ದಿಸ್ ಒನ್, ಆಟೋನಮಸ್ ಕಾಲೇಜಸ್. ಯೂನಿವರ್ಸಿಟಿಯಲ್ಲಿ ನಾನು ಫಸ್ಟ್ ನನ್ನ ರೆಫರೆನ್ಸ್ ಹೇಳೋದು PS ಯೂನಿವರ್ಸಿಟಿ, ಇದರ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ಸು ಆಗ್ಬೋದು, ರಿಂಗ್ ರೋಡ್ ಕ್ಯಾಂಪಸ್ಸು ಆಗ್ಬೋದು. RV ಯೂನಿವರ್ಸಿಟಿ ನಾನು ಪ್ಲೇಸ್ಮೆಂಟ್ ಬಗ್ಗೆ ಕಮೆಂಟ್ ಮಾಡ್ತಾ ಇಲ್ಲ, ನನಗೆ ಗೊತ್ತಿಲ್ಲ. ಫ್ಯಾಕಲ್ಟಿ ಓಕೆ, ಒಂದು ಲೆವೆಲಿಗೆ ಒಳ್ಳೆ ಇದೆ. ಆ್ಯಂಡ್ ಕಾಲೇಜು ಓಕೆ, ಸಿಲೆಬಸ್ಸು ಹೈಲಿ ಅಪ್ಡೇಟೆಡ್ ಸಿಲೆಬಸ್ ಇದೆ, ಒಳ್ಳೆ ಇದೆ. ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಿ ಮಾಡಿದ್ದಾರೆ, ಇಂಡಸ್ಟ್ರಿ ರೆಲೆವೆಂಟ್ ಸಿಲೆಬಸ್ಸನ್ನು ಮಾಡಿದ್ದಾರೆ. ಮತ್ತು ರೇವಾ ಯೂನಿವರ್ಸಿಟಿ ಅದು ಇದೆಲ್ಲ ತುಂಬ ಇದೆ ಆಯಿತಾ. ಸೊ ಇದಿಷ್ಟು ಡಿಫರೆಂಟ್ ಸ್ಟೂಡೆಂಟ್ಸ್ ಆಯಿತಾ. ಸೊ ನನ್ನ ಇದರ ಪ್ರಕಾರ ಬೆಟರ್ ಟು ಗೋ ಫಾರ್ ಆಟೋನಮಸ್ ಅಂತ ನಂದಿದು. ಮತ್ತು ನಿಮಗೆ ನಿಮ್ಮ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತಲ್ಲ, ಬ್ಯಾಕ್ಗ್ರೌಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತು ನಿಮಗೆ ನಿಯರ್ ಬೈಯಲ್ಲಿ ಯಾವುದಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಎಲ್ಲದು ನೀವೀಗ ಫಾರ್ ಎಕ್ಸಾಂಪಲ್ ಸಿವಿಲ್ ಇಂಜಿನಿಯರಿಂಗ್ ಮಾಡೋದಾದರೆ ಪ್ಲೇಸ್ಮೆಂಟ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ತಾ ಇಲ್ಲ, ನಾನು ಸಿವಿಲ್ ಇಂಜಿನಿಯರಿಂಗ್ ಮಾಡ್ತೇನೆ, ಮುಂದೆ ಗೌರ್ಮೆಂಟ್ ಎಕ್ಸಾಮಿಗೆ ಟ್ರೈ ಮಾಡ್ತೇನೆ, ಹಾಗಂತೆಲ್ಲ ಇದ್ದರೆ ನೀವು ಕಡಿಮೆ ಖರ್ಚಲ್ಲಿ VTUದಲ್ಲೂ ಮಾಡ್ಬೋದು, ಗೌರ್ಮೆಂಟ್ ಕಾಲೇಜಲ್ಲೂ ಮಾಡ್ಬೋದು ಆಯಿತಾ. ಸೊ ಇದಿಷ್ಟು ಓಕೆ ಸ್ಟೂಡೆಂಟ್ಸು. ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ತುಂಬ ಜನರಿಗೆ ಇದು ಡೌಟ್ ಇದ್ದಿತ್ತು, ಯೂನಿವರ್ಸಿಟಿ ಬಗ್ಗೆ ಡೌಟ್ ಇದ್ದಿತ್ತು, ಸರ್ ಆಟೋನಮಸ್ ಅಂದರೆ ಏನು. ಆಟೋನಮಸ್ ಅಂದರೆ ಅಫಿಲಿಯೇಟೆಡ್ ಟು VTU ಅಂಡರ್ ಬರುತ್ತೆ. VTUದರ ಸಿಲೆಬಸ್ಸನ್ನು ಫಾಲೋ ಮಾಡ್ತಾರೆ, ಪ್ಲಸ್ ಇವರದ್ದು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ. ಎಕ್ಸಾಮ್ಸ್ ಅನ್ನೋದು ಕಾಲೇಜ್ ಒಳಗಡೆ ಕಂಡಕ್ಟ್ ಆಗುತ್ತೆ, ಆಟೋನಮಸಲ್ಲಿ ಅವರೇ ಕರೆಕ್ಷನ್ ಮಾಡ್ತಾರೆ, ಎಲ್ಲದೂ ಅವ್ರದ್ದೇ ಆಗುತ್ತೆ. VTUದವ್ರದ್ದು ಆಗಲ್ಲ, ನಿಮ್ಮ PUCಯಲ್ಲಿ ಹೇಗೆ ನಡೀತದೆ ಅದೇ ರೀತಿ ಆಯಿತಾ. ಸೊ ದೀಸ್ ಆಲ್ ಆರ್ ದ ಡಿಫರೆನ್ಸ್ ಆಯಿತಾ. ಯೂನಿವರ್ಸಿಟಿ ಗೊತ್ತಿದೆ, ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದೆಮ್ ಸೆಲ್ಫ್ಸ್, ಅಂದರೆ ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆಯಿತಾ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ.
ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ಟೂಡೆಂಟ್ಸ್, ಒಂದಿಷ್ಟು ಜನರ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದ್ದೇನೆ. ಅದೇ ರೀತಿ ಯಾರಿಗಾದ್ರೂ ನಮ್ಮ ಏಕಲವ್ಯ 2.0 ಕೌನ್ಸಿಲಿಂಗಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್ ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.